ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಆಲ್ಮೋಸ್ಟ್ 2-3 ವೀಕ್ಸ್ ಆದಮೇಲೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತು ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಒಂದು ಕೊಕೊನಟ್ ರೈಸ್ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಿ ಹೇಳ್ಕೊಡ್ತೀನಿ. ಬ್ರೇಕ್ಫಾಸ್ಟ್, ಡಿನ್ನರ್, ರಾತ್ರಿ ಬೆಳಗ್ಗೆ ಉಪಹಾರಕ್ಕೆ ಎರಡಕ್ಕೂ ನಡೆಯುತ್ತೆ. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಮೊದಲಿಗೆ ಒಂದು ಕಪ್ ಅಕ್ಕಿ ನೆನೆಸ್ತಾ ಇದ್ದೀನಿ. ಸೊ ವಾಶ್ ಮಾಡಿಬಿಟ್ಟು ನೆನೆಸ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಜೀರಾ ರೈಸ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಾಸ್ಮತಿ ರೈಸ್ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಬೇಯಕ್ಕೆ ಇಡಬೇಕು. ಜೀರಾ ರೈಸ್ ಕೂಡ ಅಷ್ಟೇ, 2 ರೈಸ್ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಮೇನ್ಲಿ. ಸೊ ಅದಾದಮೇಲೆ ತೆಂಗಿನಕಾಯಿ ಒಂದು ಅರ್ಧ ಕಡಿ ಸಾಕು, ಈರುಳ್ಳಿ 1-2, ಆಮೇಲೆ ಮೆಣಸಿನ್ಕಾಯಿ, ಖಾರ ಬೇಕು ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಆಮೇಲೆ ಲಿಂಬೆಹಣ್ಣು ಅರ್ಧ, ಕರಿಬೇವಿನ ಸೊಪ್ಪು 1, ಹಾಗೆ ಶುಂಠಿ, ಆಮೇಲೆ ಕಾಯಿನ ಅರ್ಧ ಹೋಳು ಕಾಯಿ ಸಾಕು. ಕೆಲವೊಬ್ಬರಿಗೆ ಕಾಯಿ ಹಾಕಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ. ಸೊ ಜಾಸ್ತಿ ಕಾಯಿನ ಹಾಕ್ಬೋದು. ಒಬ್ಬೊಬ್ರು ಕಾಯಿ ಹಾಲು ಹಾಕ್ಬಿಟ್ಟು ಮಾಡ್ತಾರೆ. ಸ್ವಲ್ಪ ಕಾಂಪ್ಲೆಕ್ಸ್ ಅದು, ಕಾಯಿ ಹಾಲು ಹಾಕ್ಬಿಟ್ಟು ಮಾಡೋದು. ಇದನ್ನು ಸೇಮ್ ಟೇಸ್ಟೇ ಕೊಡುತ್ತೆ, ಅದು ತಾಯಿ ಸ್ಟೈಲ್ ಆಗೋಗುತ್ತೆ. ಸೊ ಬೆಳಗ್ಗೆ ಕಾಯಿ ಹಾಲು ತೆಗೆಯೋಷ್ಟು ಪುರ್ಸೊತ್ತಿಲ್ಲ ಅಂದರೆ ಸೊ ಈ ಥರ ನಾನು ಹೇಳೋ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗಾಗಿದೆ ಅಂತ. ಈ ಕಾಯಿ ನೀರನ್ನ ಸೋಸಿಟ್ಕೊಳ್ಳಿ. ನಾನು ಇಲ್ಲಿ ಮಾಡಿಲ್ಲ ಆ್ಯಕ್ಚುಲಿ, ಬಟ್ ಸೋಸಿಟ್ಕೊಂಡಿದ್ದೆ ಆ್ಯಕ್ಚುಲಿ, ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಸೋಸಿಟ್ಬಿಟ್ಟು ಈ ಕಾಯಿ ನೀರನ್ನ ಲಾಸ್ಟಿಗೆ ಇನ್ನೇನು ಕುದಿಯತ್ತಲ್ವ, ಲಾಸ್ಟು ಒಂದು ಸ್ವಲ್ಪ ನೀರು ಇರ್ಬೇಕಾದ್ರೆ ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಸಾಸಿವೆ. ಸೊ ಇದೆಲ್ಲ ಒಂದೊಂದು ಸ್ಪೂನ್ ಅಷ್ಟೇ ಸಾಕು. ಕಡಲೆಬೇಳೆ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಇದಕ್ಕೆ ಎಕ್ಸ್ಟ್ರಾ ಅಂದರೆ ಹಿಂಗೆ ಒಂದು ಸ್ವಲ್ಪ ಹಾಕ್ತೀನಿ, ಒಂದು 1/4 ಸ್ಪೂನ್ ಹಾಕ್ತೀನಿ. ಇನ್ನೊಂದೇನೆಂದರೆ ಗೇರು ಬೀಜ ಎಲ್ಲ ಹಾಕೋಬೋದು ಬೇಕಿದ್ರೆ. ಸೊ ಬನ್ನಿ ಹೆಂಗೆ ರೆಡಿ ಮಾಡೋದು ನೋಡೋಣ. ಸೊ ಒಂದು ಅರ್ಧ ಕಡಿ ಕಾಯಿ ತುರಿದಿಟ್ಕೋತೀವಿ ಫಸ್ಟಿಗೆ. ಸೊ ಕಾಯಿ ತುರಿ ಲಾಸ್ಟ್ ಹಾಕೋವಂಥದ್ದು. ಒಗ್ಗರಣೆ ಟೈಮಲ್ಲಿ ಹಾಕೋದು ಬೇಡ, ಬೇರೆ ಥರ ಟೇಸ್ಟ್ ಕೊಡುತ್ತೆ. ಸೊ ಹಾಗೆ ಈರುಳ್ಳಿನ ಹೆಚ್ಕೊತೀನಿ. ಸೊ ಇವಾಗ ಈರುಳ್ಳಿಯಲ್ಲಿ ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರ್ ಫಂಗಸ್ ಥರ ಬರುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ನೀಟಾಗಿ ಯೂಸ್ ಮಾಡಿ. ಸೊ ಅದನ್ನು ಆ್ಯಡ್ ಮಾಡಿಬಿಡಿ. ಮೇಲ್ಗಡೆ ಒಂದು ಲೇಯರ್ ಅಂತೂ ವೇಸ್ಟ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಇವಾಗ ಬರೋ ಈರುಳ್ಳಿನಲ್ಲಿ. ಸೊ ಈರುಳ್ಳಿ ಬೇಕಾದ್ರೆ ಉದ್ದಕ್ಕೆ ಹಚ್ಕೋಬೋದು, ಇಲ್ಲ ಚಿಕ್ಕ ಚಿಕ್ಕದಾಗೂ ಹಚ್ಕೋಬೋದು, ನಿಮ್ಗೆ ಬಿಟ್ಟಿದ್ದದು. ಸೊ ನಾನು ಯೂಸಲಿ ಚಿಕ್ಕದಾಗಿ ಹಚ್ಕೋತೀನಿ, ಯಾಕಂದರೆ ಫ್ರೈ ಮಾಡೋದಕ್ಕೆ ಸುಲಭ ಆಗುತ್ತೆ ತುಂಬ. ಸೊ ಈರುಳ್ಳಿ ಹಚ್ಚಾದ್ಮೇಲೆ ಶುಂಠಿನ ನೀಟಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನೂ ಆಮೇಲೆ ಮೆಣಸು ಅರ್ಧ ಸ್ಲಿಟ್ ಮಾಡ್ಕೊಳ್ಳಿ, ಹಾಗೆ ಅರ್ಧ ನಿಂಬೆಹಣ್ಣು. ಸೊ ಕೊಕೊನಟ್ ರೈಸ್ ಶುರು ಮಾಡೋಣ. ಸೊ ಒಂದು ಬಾಣಲೆ ತೆಗೆದ್ಬಿಟ್ಟು ಗ್ಯಾಸ್ ಮೇಲೆ ಇಡಿ, ಹಾಗೆ ಸ್ಟವ್ ಆನ್ ಮಾಡಿ. ಸ್ಟವ್ ಆನ್ ಮಾಡಾದ್ಮೇಲೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, ಒಂದು 2-3 ಸ್ಪೂನು. ನೋಡಿರ್ಬೋದು ಬೆಂಗಳೂರು ವೆದರ್ಗೆ ಯಾವ ಥರ ತೆಂಗಿನೆಣ್ಣೆ ಗಟ್ಟಿ ಆಗುತ್ತೆ ಅಂತ, ನೀಟಾಗಿ ಇಳಿಯಲ್ಲ. ಸೊ ಬೆಟರಾಗಿ ನೀವು ಅದನ್ನು ಬಿಸಿ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ 1-2 ಸ್ಪೂನ್ ತುಪ್ಪ, ಹಾಗೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ತೆಗೆದಿಟ್ಟಿದ್ದ ಸಾಮಗ್ರಿನ ಯೂಸ್ ಮಾಡೋಣ. ಸೊ ಮೊದಲಿಗೆ ಸಾಸಿವೆ ಕಾಳು 1-2 ಟೀ ಸ್ಪೂನ್, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ 2 ಸ್ಪೂನ್. ಜಾಸ್ತಿನ ಹಾಕ್ಕೋಬೋದು, ಉದ್ದಿನಬೇಳೆ ತುಂಬ ಟೇಸ್ಟಿ ಬರುತ್ತೆ. ಆಮೇಲೆ ಕಡಲೆಬೇಳೆ 3-4 ಸ್ಪೂನ್ ಹಾಕೋಬೋದು, ಜಾಸ್ತಿ ಬೇಕು ಜಾಸ್ತಿನ ಹಾಕೋಬೋದು, ತಿನ್ನಕ್ಕೆ ಸಿಗುತ್ತೆ. ಅದಾದಮೇಲೆ ಶುಂಠಿ, ಆಮೇಲೆ ಕರಿಬೇವಿನ ಎಲೆ ತೊಳೆದಿಟ್ಕೊಂಡಿರಬೇಕು, ಆಮೇಲೆ ಮೆಣಸಿನ್ಕಾಯಿ. ಸೊ ಇದನ್ನು 3 ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ.
ಸೊ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಟ್ ಮಾಡಬೇಕು. ಜಾಸ್ತಿ ಈರುಳ್ಳಿ ಹಾಕೋಬೋದು ಬೇಕಿದ್ರೆ, ಚೆನ್ನಾಗಾಗತ್ತೆ. ಈರುಳ್ಳಿ ಸ್ಲೈಟ್ ಟ್ರಾನ್ಸ್ಲೂಸೆಂಟ್ ಅಂದರೆ ಸ್ವಲ್ಪ ಪಾರದರ್ಶಕ ಆದಮೇಲೆ ಅದಕ್ಕೆ ನೀರು ಬೆರೆಸೋಣ. ನೀಟಾಗಿ ಫ್ರೈ ಮಾಡಿ ಈರುಳ್ಳಿನ. ಹಸಿ ಈರುಳ್ಳಿ ಇರಬಾರ್ದು ಇದರಲ್ಲಿ, ಅದೇ ಮುಖ್ಯ. ಹಸಿ ಈರುಳ್ಳಿ ಇದ್ಬಿಟ್ರೆ ಅದ್ರದ್ದು ಟೇಸ್ಟ್ ಬಂದ್ಬಿಡುತ್ತೆ ಜಾಸ್ತಿ. ಸೊ ನಾವಿಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೀವಲ್ಲ, ಸೊ ಅದಕ್ಕೆ ತಕ್ಕಂತೆ ನೀರು ಹಾಕೋಣ. ಸೊ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಇಂಗುಡಿ ಹಾಕ್ತಾ ಇದ್ದೀನಿ, MTR ಅವ್ರದ್ದು. ಆಮೇಲೆ ಮತ್ತೆ ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ತೀನಿ. ಸೊ ಒಂದು 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಸೊ ಒಂದು 3-4 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಕುದಿಸ್ಬೇಕು. ಫುಲ್ ಬಾಯ್ಲ್ ಬರಬೇಕು. ಬಾಯ್ಲ್ ಬಂದಮೇಲೆ ಅಕ್ಕಿ ಎಲ್ಲ ಹಾಕುವಂಥದ್ದು. ನೋಡೋಣ, ನೋಡ್ತಾ ಇರಿ ಕೊನೆ ತನಕ ಯಾವ ಥರ ಮಾಡ್ತೀನಿ ಅಂತ. ಸೊ ಈ ಚಿತ್ರಾನ್ನ ಮಾಡಿರೋ ಥರ ಅಲ್ಲ. ಚಿತ್ರಾನ್ನ ಅಂದರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ತೀರಲ್ವ, ಸೊ ಇದ್ರಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡೋದೇನೂ ಇಲ್ಲ, ಎಲ್ಲ 1 ಪಾಟ್ ಮೀಲ್ ಥರ. ನೀರು ಕುದಿ ಬಂದಮೇಲೆ ಅದಕ್ಕೆ 1-2 ಚಮಚ ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕೋಬೋದು. ಸಕ್ಕರೆ ಆಪ್ಷನಲ್. ಇವಾಗ ತೆಗೆದಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ, ಬಾಸ್ಮತಿ ರೈಸ್. ಸೊ ಅಕ್ಕಿಯಲ್ಲಿ ಹಾಕಾದ್ಮೇಲೆ 1 ನಿಮಿಷ ಬಿಟ್ಟು ಇದನ್ನು ನೀಟಾಗಿ ಒಂದ್ಸಲ ಅಲ್ಲಾಡಿಸ್ಬಿಡಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಾಡ್ಸಾದ್ಮೇಲೆ ಹಾಗೆ ಕುದಿಯಕ್ಕೆ ಬಿಡಿ. ಇದನ್ನು ಅಲ್ಲೇ ಬೇಯುತ್ತೆ ಅಕ್ಕಿ. ಒಂದು 20 ನಿಮಿಷದೊಳಗಡೆ ಆಗೋಗುತ್ತೆ ಇದು ಆ್ಯಕ್ಚುಲಿ. ಅಕ್ಕಿ ಚೆನ್ನಾಗಿದ್ರೆ ಅದು ನೀಟಾಗಿ ನೀಟಾಗಿ ಕುದ್ದಿರಬೇಕು ನೀರು. ಆ ನೀರಿಗೆ ಹಾಕಿ ಅಕ್ಕಿನ. ಬೇಕಾದ್ರೆ ಟೇಸ್ಟ್ ನೋಡ್ಕೊಳ್ಳಿ ಸ್ಟೇಜಲ್ಲಿ, ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿದೆಯಾ ಅಂತ. ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಒಬ್ಬೊಬ್ಬರು ಇದಕ್ಕೆ ಕೆತ್ತೆನೂ ಹಾಕ್ತಾರೆ, ಸೊ ಅದನ್ನು ಹಾಕೋಬೋದು ಬೇಕಿದ್ರೆ, ಆಪ್ಷನಲ್ ಅದು. ನನಗಿಷ್ಟ ಆಗಲ್ಲ. ಸಿನಮನ್ ಸೊ ಆ್ಯಡ್ ಮಾಡ್ಕೋಬೋದು, ಇಲ್ಲ ಏಲಕ್ಕಿ ಆ್ಯಡ್ ಮಾಡ್ಬೋದು. ಸೊ ಇದೆರಡು ಐಟಮ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು ಇವಾಗ ಲಿಂಬೆ ಹಣ್ಣನ್ನ ಇಡ್ತಾ ಇದ್ದೀನಿ. ಸೊ ಇದು ಒಂಥರ ಬಿಟ್ರೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗುತ್ತೆ. ನಿಮ್ಮ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಉಪ್ಪು ಹುಳಿ ಖಾರ ಇದ್ಬಿಟ್ರೆ ಅಂತೂ ಮಕ್ಕಳು ನೀಟಾಗಿ ತಿಂತಾರೆ. ನೀಟಾಗಿ ಕುದಿಸಿ ಸೊ ಈ ಸ್ಟೇಜಲ್ಲಿ ನೀವು ತೆಂಗಿನ ನೀರು ತೆಗೆದಿಡ್ತೀರಲ್ವ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ. ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ ಆ್ಯಕ್ಚುಲಿ. ಕೊಕೊನಟ್ ರೈಸ್ ಅಂತ ಏನು ಹೇಳ್ತೀವಲ್ಲ, ಸೊ ಕೊಕೊನಟ್ ಎಲ್ಲ ಅಂಶನ ಹೋದರೆ ಅದು ಕೊಕೊನಟ್ ರೈಸ್ ಪರ್ಫೆಕ್ಟ್ ಆಗೋದು.
ಇದು ಯೂಶಲಿ ಯಾರು ಹೇಳಲ್ಲ ಈ ಟಿಪ್ನ. ಒಂದು 5 ನಿಮಿಷ ಆದ್ಮೇಲೆ ಮುಚ್ಚಳ ಹಾಕ್ಬಿಟ್ಟು ಅದನ್ನ ಹಂಗೆ ಬೇಯಕ್ ಬಿಡಿ, ಸಿಮ್ಮ ಮಾಡಿಕೊಂಡು ಗ್ಯಾಸ್ ಸ್ಟವ್ನ. ಒಂದು 15 ನಿಮಿಷ ಆದ್ಮೇಲೆ ಇನ್ನೇನೊಂದು ಸ್ವಲ್ಪ ನೀರು ಉಳ್ಕೊಂಡಿರುತ್ತಲ್ಲ, ಅವಾಗ ತೆಂಗಿನ ತುರಿನ ಹಾಕೋಬಿಡಿ. ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಡಿ. ಸೊ ಅವಾಗ ಲಾಸ್ಟ್ಗೆ ಏನು ಫ್ಲೇವರ್ ಇರುತ್ತೆ ಎಲ್ಲ ಎಳ್ಕೊಬಿಡುತ್ತೆ ಅಕ್ಕಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ನೋಡ್ತಿರ್ಬೋದು ಇನ್ನು ನೀರಾಗೇ ಇದೆ, ಸ್ವಲ್ಪ ಬೆಂದಿದ್ದು, ಆಲ್ಮೋಸ್ಟ್ 90% ಬೆಂದಿರುತ್ತೆ ಈ ಸ್ಟೇಜಲ್ಲಿ ಅಕ್ಕಿ. ಕಾಯಿನ ಮುಂಚೆ ಹಾಕಿದ್ರೆ ಇದೇನಾಗುತ್ತೆ, ಸಿಕ್ಕಾಪಟ್ಟೆ ಬೆಂದೋಗುತ್ತೆ, ಗೊತ್ತಾಗಲ್ಲ. ಸೊ ಈ ಸ್ಟೇಜಲ್ಲಿ ಹಾಕಿದ್ರೆ ಕಾಯಿ ತಿನ್ನಕ್ಕೆ ಸಿಗುತ್ತೆ ಒಂದು ಸ್ವಲ್ಪ ಆದರೂ. ಸೊ ಅದಕ್ಕೆ ಲಾಸ್ಟ್ಗೆ ಹಾಕ್ತಿದ್ದೀನಿ ಕಾಯಿ. ಇದಕ್ಕೆ ಒಬ್ಬೊಬ್ಬರು ಒಗ್ಗರಣೆ ಅಂತಾನು ಅಂತಾರೆ, ಕೊಕೊನಟ್ ರೈಸ್ ಅಂತ. ಕೊಕೊನಟ್ ರೈಸ್ಗೆ ಒಗ್ಗರಣೆ ಅನ್ನಕ್ಕೆ ಒಗ್ಗರಣೆ ಕಾಯಿ ಹಾಕಲ್ಲ, ಬಟ್ ಊರ್ ಕಡೆ ಎಲ್ಲ ಕಾಯಿ ಹಾಕ್ತಾರೆ ಯೂಶ್ವಲಿ. ಸೊ ಎರಡು ಒಂದೇ ಹೆಸರು. ಇದಕ್ಕೆ ಬೇಕಾದ್ರೆ ಹಳದಿನೂ ಸೇರಿಸ್ತಾರೆ ಒಬ್ಬೊಬ್ರು, ಸೊ ನಾ ಹಾಕ್ತಾ ಇಲ್ಲ. ಸೊ ಒಂದು 20 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಹಾಗೇನೆ ಮುಚ್ಚಿಟ್ಬಿಡಿ ಒಂದು 10 ನಿಮಿಷ. ಫುಲ್ ನೀರಲ್ಲಿ ಅಬ್ಸರ್ವ್ ಆಗಿಬಿಟ್ಟು ಉದುರಾಗಿ ಬರುತ್ತೆ ನೋಡಿ. ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಉದುರಾಗಿ ಬರುತ್ತೆ. ಸೊ ರೆಡಿ ಟು ಸರ್ವ್. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದು ಟಿಫಿನ್ ಬಾಕ್ಸ್ ಐಟಮ್, ಇಲ್ಲ ಡಿನ್ನರ್ಗೂ ಆಗುತ್ತೆ. ಸಂಜೆ ಒಂದು 7 ಗಂಟೆಗೆ ಮಾಡಿದ್ರೆ 8 ಗಂಟೆಗೆ ಆರಾಮ್ಸೆ ತಿನ್ಬೋದು ಕೂತ್ಕೊಂಡು, ಮನೆ ಮಂದಿ ಎಲ್ಲ. ಹೆಲ್ತ್ಗೂ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟು ಸೂಪರ್ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಮ್ಮ ಚಾನಲಲ್ಲಿ ಬೇರೆ ವಿಡಿಯೋಸು ಇದೆ, ಚೆಕ್ ಮಾಡಿ. ಮಂಗಳೂರು ಕಡೆ ಐಟಮ್ಸ್ ಇದೆ, ಬೆಂಗಳೂರು ಕಡೆ ಮಾಡೋ ಐಟಮ್ಸು ಇದೆ, ಚೆಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.